ಫ್ರೈಡೇ. ಕಾರ್ಪೊರೇಟಲ್ಲಿ ಕೆಲಸ ಮಾಡೋರಿಗೆಲ್ಲ ಫ್ರೈಡೇ ಅಂದರೆ ಜೋಶು. ಇನ್ನು 2 ದಿನ ರಜಾ ಇರುತ್ತೆ ನೆಕ್ಸ್ಟ್ ಡೇ ಅಂತ. ನನಗೂ ಹಾಗೆ ಆಯಿತು. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿದು ಚಿತ್ರಾನ್ನ ಮಾಡೋಣ ಅಂತ ಒಗ್ಗರಣೆ ಎಲ್ಲ ಹಾಕ್ಕೊಂಡೆ. ಬಟಾಣಿ ಚಿತ್ರಾನ್ನ ಮಾಡಿ ಹಾಗೆ ಅನ್ನಕ್ಕೂ ಇಟ್ಬಿಟ್ಟೆ. ಚಿತ್ರಾನ್ನದ ಗೊಜ್ಜೆಲ್ಲ ಆಯಿತು, ಅನ್ನನೂ ಆರಿಟ್ಟಿದ್ದು, ಚಿತ್ರಾನ್ನ ರೆಡಿ ಮಾಡಿ. ನನ್ನ ಹಸ್ಬೆಂಡ್ ತರಕಾರಿ ತರಕ್ಕೆ ಹೋಗಿದ್ರು. ಒಂದು ವಿಷಯ ಹೇಳಿದ್ರು ಬಂದಮೇಲೆ ನೋಡಿ. ನುಗ್ಗೆಕಾಯಿ ಇವತ್ತು. ಇವತ್ತು ನಿನ್ಗೆ ಸಿಕ್ಕಿದ್ರಪ್ಪ ನಿನ್ ಫಾಲೋವರ್ ಒಬ್ರು. ಯಾರು ಗೊತ್ತಿಲ್ಲ, ತರಕಾರಿ ತಗೊಂತಾ ಇದ್ದೆ, ಅವಾಗ ಬರ್ಬಂದ್ ಮಾತಾಡ್ಸೋದು. ನನ್ನ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದಂತೆ. ಯಾರು? ಅವ್ರ ಹೆಸರು ಕೇಳಿ. ಅಯ್ಯೋ ಪ್ಲೀಸ್ ಯಾರು ಅಂತ ಕಮೆಂಟ್ ಮಾಡಿ. ಐ ವುಡ್ ಲವ್ ಟು ನೋ. ನನ್ನ ಹಸ್ಬೆಂಡ್ ನ ಮೀಟ್ ಮಾಡಿದ್ರಂತೆ ಇವತ್ತು. ಎಲ್ಲಿ? ತರಕಾರಿ. ನೈಸ್ ಟು ನೋ ದಿಸ್. ಖುಷಿ ಆಗ್ತದೆ. ಹೌದಾ? ಏನಂದ್ರು? ತುಂಬಾ ಚೆನ್ನಾಗಿ ಬರ್ತಾ ಇದೆ ವ್ಲಾಗ್ಸ್, ಹಿಂಗೆ ಕಂಟಿನ್ಯೂ ಆಗ್ಲಿ, ನೀವು ಜಾಸ್ತಿ ವಿಡಿಯೋ ಮಾಡಿ, ತುಂಬಾ ಕ್ಯೂಟ್ ಆಗಿದ್ದೀರಾ ನೀವು ಅಂತೆಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇಲ್ಲಾಂದ್ರೆ DM ಮಾಡಿ ನನಗೆ ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು. ಓ ಎಷ್ಟು ಖುಷಿ ಆಗ್ತದೆ ಅಂತ. ಇದು ಫಾಲಕ್ ತಂದಿದ್ದಾರೆ. ಫಾಲಕ್ ಇವತ್ತು ಗೆಣಸು. ಮೈ ಗಾಡ್. ಕ್ಯಾರೆಟ್ಸ್. ಪಾರ್ಕಲ್ಲಿರೋಂಥ ಅಳಿಲ್ಗಳಿಗೆ ಊಟ ಹಾಕೋಣ ಅಂತ ಹೇಳಿ ಊಟ ಪ್ಯಾಕ್ ಮಾಡಿಕೊಂಡು ಹೊರಟೆ. ಹಾಗೆ ಎಳ್ನೀರು ಒಂದು ಕುಡಿಯೋಣ ಅಂತ ನೋಡ್ತೀನಿ, 70 ರೂಪಾಯಿ ಆಗಿದೆ. ನಿಮ್ಮೂರಲ್ಲಿ ಎಷ್ಟಾಗಿದೆ ರೇಟು ಕಮೆಂಟ್ ಮಾಡಿ. ಹಾಗೆ ಎಳ್ನೀರಣ್ಣನ ಜೊತೆ ಮಾತಾಡ್ತಾ ಇದ್ದೆ. ಯಾಕೆ ಇಷ್ಟೊಂದು ರೇಟ್ ಮಾಡಿದ್ದೀರಾ, ನಾವು ಹೇಗೆ ಕುಡಿಯೋದು ಅಂತ ಕೇಳ್ತಾ ಇದ್ದೆ. ತೆಳುಗಂಜಿ ಎಲ್ಲ ತಿಂದು ಪಾರ್ಕ್ ಕಡೆಗೆ ಹೊರಟ್ರೆ ನಮ್ಮ ಪಾರ್ಕಿನ ಡಾಗ್ ಚುಮ್ಮಿ ಕಾಣಿಸಿದ್ಲು. ಚುಮ್ಮಿನ ಸ್ವಲ್ಪ ಮುದ್ದು ಮಾಡಿದೆ. ಅಂದರೆ ಇವಳ ಹೆಸರು ಚುಮ್ಮಿ ಅಲ್ಲ, ನಾನು ಇಟ್ಟಿರೋದು ಚುಮ್ಮಿ ಅಂತ. ಪಾರ್ಕಿಗೆ ವಾಕಿಂಗ್ ಹೋದಾಗ ನಾನು ಚುಮ್ಮಿ ಅಂತ ಕರೆದು ಫ್ರೆಂಡ್ ಮಾಡ್ಕೊಂಡಿರೋದು. ತುಂಬ ವಯಸ್ಸಾಗಿದೆ ಇವಳಿಗೆ, ಒಂದು 12 ವರ್ಷ ಆದರೂ ಆಗಿದೆ ಅನಿಸುತ್ತೆ. ಗಿರಿನಗರ ಅವಳಹಳ್ಳಿ ಪಾರ್ಕ್ನಲ್ಲಿ ಇವಳನ್ನ ನೋಡಿರ್ತಾರೆ ಜನ ಅನಿಸುತ್ತೆ. ನೀವು ಈ ವ್ಲಾಗ್ ನೋಡ್ತಾ ಇದ್ದರೆ ಚುಮ್ಮಿನ ಕಂಡುಹಿಡೀರಿ. ಆ್ಯಂಡ್ ಚುಮ್ಮಿನ ಮುದ್ದು ಮಾಡ್ಬಿಟ್ಟು ಪಾರ್ಕ್ ಒಳಗೆ ಹೋಗ್ತೀನಿ. ಹೊಸ ಮೆಂಬರ್ಸ್ ಆ್ಯಡ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಅವ್ರ ಕೆಲಸ ನೋಡಿ ಇಲ್ಲಿ. ಆ್ಯಂಡ್ ನಮ್ಮ ಪಾರ್ಕ್ ತುಂಬ ಚೆನ್ನಾಗಿದೆ, ನಮ್ಮ ಮನೆ ಹತ್ರ ಇರೋ ಪಾರ್ಕು. ಆ ಗ್ರೀನರಿ ನೋಡಿದ್ರೇ ಖುಷಿ ಆಗುತ್ತೆ. ಅಳಿಲ್ಗೆಲ್ಲ ಊಟ ಇಟ್ಟೆ. ಆ್ಯಂಡ್ ಅಳಿಲು ಬೇರೆಯವ್ರು ಕೊಟ್ಟಿರೋ ಊಟ ತಿಂತಾ ಇತ್ತು, ಇವತ್ತು ನಾನು ಕೊಟ್ಟಿದ್ದು ತಿಂತಾ ಇರಲಿಲ್ಲ. ಆ್ಯಂಡ್ ಸ್ವಲ್ಪ ಹೊತ್ತು ಅವ್ರನ್ನೆಲ್ಲ ನೋಡಿಕೊಂಡು ಹೂ ತೊಗೊಳ್ಳೋಣ ಅಂತ ಹೂವಿನ ಅಂಗಡಿಗೆ ಹೋಗಿ ಮನೆಗೆ ದೇವ್ರ ಪೂಜೆಗೆ ಅಂತ ಹೂ ತೊಗೊಂಡೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡೇ ಎಲ್ಲ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ರು. ಚಿತ್ರಾನ್ನ ಮಾಡಿದ್ನಲ್ಲ, ಬಟಾಣಿ ಎಲ್ಲ ಹಾಕಿ ಮಾಡಿದ್ದೆ. ಚಿತ್ರಾನ್ನ ನಾನು ತಿಂದೆ. ತಿಂಡಿ ಟೈಮ್ ಆಗೋಗಿತ್ತು, ಹಶು ಆಗಿತ್ತು ನನಗೆ. ಆ್ಯಂಡ್ ಚೆನ್ನಾಗಾಗಿತ್ತು ಚಿತ್ರಾನ್ನ ಇವತ್ತು. ಅಷ್ಟೊತ್ತಿಗೆ ಆದಿನೂ ರೆಡಿ ಆದರು. ಅವ್ರಿಗೂ ಕೂಡ ಆಫೀಸಿಗೆ ಕಳಿಸಿ ಬಾಯ್ ಹೇಳಿ ಪಾಲಕ್ ಸೊಪ್ಪನ್ನು ಬಿಡಿಸಿಟ್ಕೊಂಡೆ. ಆ್ಯಂಡ್ ಲಾಗಿನ್ ಆದೆ. ಇದಾಗಿತ್ತು ನನ್ನ ದಿನ. ಬಾಯ್, ಹ್ಯಾಪಿ ಡೇ.